ನಾರಾಯಣಂ ಸರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ತ್ರೈಗುಣ್ಯವರ್ಚಿತಮಜಂ ವಿಭುಮಾದ್ಯಮೀಶಂ ವಂದೇ ಪವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತಿಸ್ತು ಸತಾಂ ಹರಿ ಓಂ. ಸಾತ್ವಿಕ ಪುರುಷೋ ವ್ಯಾಘ್ರ ಭವೇನ್ ಮೋಕ್ಷಾರ್ಥ ನಿಶ್ಚಿತಃ. ರಜಸ್ಸು ತಮಸ್ಸು ಸತ್ವ ಅನ್ನುವ 3 ಗುಣಗಳಿಂದ ಪ್ರಭಾವಿತನಾದವ ಬೇರೆ ಬೇರೆ ರೀತಿಯಿಂದ ತನ್ನ ಬದುಕನ್ನ ರೂಪಿಸಿಕೊಳ್ತಾನೆ. ಆದರೆ ಸಾಧಕನೊಬ್ಬ ಈ 3 ಗುಣಗಳು ಜೀವನದಲ್ಲಿ ಎಷ್ಟು ಅವನನ್ನ ಆವರಿಸಿಕೊಂಡು ಬಂದು ಹೋದ್ರೂ ಕೂಡ ಅವನು ಅದರ ವಿಕಾರಕ್ಕೆ ಒಳಗಾಗುವುದಿಲ್ಲ. ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಯಾಕೆಂದ್ರೆ ಅವುಗಳು ಇರುತ್ತೆ. ಯಾರಾದ್ರೂ ಏನಾದ್ರೂ ತೊಂದರೆಯನ್ನ ಕೊಟ್ರೆ ಆ ತೊಂದರೆಯನ್ನ ಯಾವತ್ತೂ ಕೂಡ ಸ್ವೀಕಾರ ಮಾಡಿದ್ರೆ ಮಾತ್ರ ತೊಂದರೆ. ಸ್ವೀಕಾರ ಮಾಡದೇ ಇದ್ರೆ, ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಇದ್ರೆ ಅದು ಯಾವ ರೀತಿಯಿಂದಲೂ ಕೂಡ ಅವನನ್ನ ಎಫೆಕ್ಟ್ ಮಾಡಲ್ಲ. ಇದು ಒಬ್ಬ ಗುಣಾತೀತನ ಲಕ್ಷಣ. ಬೈದ್ರು ಸ್ವೀಕರಿಸ್ತಾನೆ, ಹೊಗಳಿದ್ರು ಸ್ವೀಕರಿಸ್ತಾನೆ. ಅವನು ಪುರುಷೋತ್ತಮನಾದ ಪರಮಾತ್ಮನ ಲೀಲಾ ವಿನೋದದ ಘಟನೆಗಳನ್ನಾಗಿ ಬದುಕಿನ ಪ್ರತಿ ಕ್ಷಣಗಳನ್ನು ಅನುಭವಿಸ್ತಾ ಇರ್ತಾನೆ. ಅದರಿಂದಾಗಿ ಅವನಿಗೆ ಕಿರಿಕಿರಿ ಅಂತ ಅನ್ಸುದಿಲ್ಲ. ಯಾರು ಕಿರಿಕಿರಿ ಮಾಡ್ಕೊಳ್ತಾರೆ ಅಂದ್ರೆ ಅವ್ರು ಅನ್ಕೊಂಡ ಹಾಗೆ ಆಗ್ಬೇಕು ಅಂತ ಅನ್ಕೊಂಡವ್ರು ಮತ್ತೆ ಮತ್ತೆ ಒದ್ದಾಡ್ತಿರ್ತಾರೆ. ಒಳ್ಳೆ ಕಾರಲ್ಲಿ ಕೂತಿರ್ತಾರೆ, ಒಳ್ಳೆ ವಾಹನದಲ್ಲಿ ಕೂತಿರ್ತಾರೆ. ಎದುರುಗಡೆ ಯಾವುದೋ ಅಡ್ಡ ಬಂತು ಗಾಡಿ. ಹೋಗುವಾಗ ಅವನಿಗೆ ಅವನ ಅದೇನೋ ಆ ಗಾಡಿಯ ಸಮಸ್ಯೆನೋ ಏನೋ ಆಗಿ ನಿಂತೋಗ್ಬಿಡುತ್ತೆ. ಇವನು ಈ ಗಾಡಿಯಲ್ಲಿ ಕೂತು ಬರೀ ಹೋಗದಾಗಷ್ಟೇ ಆಗಿದ್ರೆ ಇಂಥದ್ದೇ ಗಾಡಿ ಬೇಕಾಗಿರ್ಲಿಲ್ಲ. ಅದು ಒಂದು ಸಾಮಾನ್ಯ ಗಾಡಿ ಆಗಿದ್ದ. ಇಲ್ಲ, ನಾನು ಇದರಲ್ಲಿ ನನ್ನ ಪ್ರತಿಷ್ಠೆ ಮತ್ತೆ ಸ್ವಲ್ಪ ಹೊತ್ತು ಕೂತು ಹೋಗುವ ಆನಂದವನ್ನು ಅನುಭವಿಸ್ಬೇಕು ಅಂತ ಹೊರಟಿದ್ದೆ. ಆದ್ರೆ ಇರಿಟೇಟ್ ಆಗ್ತಾ ಇರ್ತಾನೆ. ಒಳಗಷ್ಟು ಚೆನ್ನಾಗಿರೋ ಗಾಡಿಯಲ್ಲಿ ನಿಂತು ಕೂತಿದ್ರು, ಹೊರಗೆ ಆದ ಒಂದು ಸಣ್ಣ, ಅದು ಏನು ಹೆಚ್ಚು ಅಂದ್ರೆ ಒಂದು 15ರಿಂದ 20 ಸೆಕೆಂಡು 50 ಸೆಕೆಂಡು ಕೆಲವೊಮ್ಮೆ ಇರ್ಲಿ. ಆದ್ರೂ ದೊಡ್ಡ ಪ್ರಮಾಣದ್ದೇ ಏನಾದ್ರೂ ಗಲಾಟೆ ಆಗಿ ನಿಂತು ಹೋಗಿದ್ರೆ ಒಂದು 20 ನಿಮಿಷ ತಡ ಆಗುತ್ತೆ. ಆಗ ಒಳಗೆ ಕೂತವನು ಶಾಂತವಾಗಿದ್ರೆ ಅಷ್ಟೊತ್ತು ತನ್ನದೇ ಆದ ಇನ್ನೇನಾದ್ರೂ ಮಾಡಬಹುದಾದ ಕೆಲಸದಲ್ಲಿ ತೊಡಗ್ತಾನೆ. ಅವನಿಗೆ ಬೇರೆ ಆಪ್ಷನ್ ಗೊತ್ತಿರುತ್ತೆ. ಆದ್ರಿಂದ ಅವನು ಆ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ತಾನೆ. ಕೆಲವೊಮ್ಮೆ ಯಾವ್ದೋ ಸ್ಟೇಜಿಗೆ ಹೋಗ್ಬೇಕಾಗತ್ತೆ. ಹೋದಾಗ ಯಾರು ಬಂದಿರಲ್ಲ, ಇವನೇ ಉದ್ಘಾಟಕ ಅನ್ನುವ ಹಾಗೆ ಅಲ್ಲಿ ನಿಂತಿರ್ಬೇಕಾಗತ್ತೆ. ಸಭೆಯ ವ್ಯವಸ್ಥೆಯ ಅಥವಾ ಅವ್ಯವಸ್ಥೆಯನ್ನ ಕಂಡು ಇರಿಟೇಟ್ ಮಾಡ್ಕೊಂಡು ಕೂತ್ರೆ ನಾವು ಕೆಲವೊಮ್ಮೆ ಏನ್ ಗೊತ್ತಾ, ನಾವು ಒಬ್ರು ಮಾಡುವಂತಹ ಇರಿಟೇಷನ್ ನಿಂದ ನಮ್ಮ ಸುತ್ತಲಿನ ಎಲ್ಲರಲ್ಲೂ ಆ ಪ್ರವೃತ್ತಿ ಅನ್ನೋದು ಹಿಂಸಾತ್ಮಕವಾಗಿ ತಿರುಗಿಬಿಡುತ್ತೆ. ಅವನು ಇನ್ಯಾರಿಗೂ ಬೈತಾನೆ, ಅವನು ಇನ್ಯಾರಿಗೂ ಬೈತಾನೆ, ಅವನು ಇನ್ಯಾರಿಗೂ ಬೈತಾನೆ. ಅದು ಹೋಗ್ತಾ ಹೋಗ್ತಾ ಎಲ್ಲರಲ್ಲೂ ಒಂದು ಕೆಟ್ಟ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದಂತಹ ಒಂದು ವಿಶೇಷವಾದ ಪುಣ್ಯ ಲಭ್ಯ ಆಗತ್ತೆ ಅಂತ ಹೇಳ್ಬೇಕಷ್ಟೇ, ಇನ್ನೇನ್ ಹೇಳುದು. ಹಾಗಾಗಿ ಎಚ್ಚರಿಸ್ಬೇಕು ಅನ್ನೋದು ಸತ್ಯ, ಬೇಗ ಮಾಡ್ಬೇಕು ಅಂತ. ಅವ್ರಿಗೆ ಅಲ್ಲಿ ಮಳೆ ಬಂದು ಏನೋ ಆಗಿ ಸ್ಟೇಜೇ ಬಿದ್ದೋಗಿದೆ, ರೆಡಿ ಮಾಡ್ತಾ ಇದ್ದಾರೆ.
ಇನ್ನೊಂದ್ 2 ನಿಮಿಷ ಸರ್ ಪ್ಲೀಸ್ ಸರ್ ಅಂತ ಕೇಳ್ಕೊತಾರೆ ಅವ್ರು. ಈಗ ಎಲ್ಲ ರೆಡಿ ಇದ್ದು ಸುಮ್ನೆ ಹರಟೆ ಹೊಡಿತಾ ಕಾಫಿ ಕುಡಿತಾ ಕೂತಿದ್ದಾರೆ ಅಂದಾಗ ಸ್ವಲ್ಪ ಖಡಾಖಂಡಿತವಾಗಿ, ಯಾಕಂದ್ರೆ ಸಮಯ ವ್ಯರ್ಥ ಮಾಡಬಾರದು ಅನ್ನೋ ದೃಷ್ಟಿಯಿಂದ. ಸಮಸ್ಯೆ ಆಗಿರುವ ಹೊತ್ತಿಗೆ ನಾವು ಸುಮ್ನೆ ಕಿರಿಕಿರಿ ಮಾಡಿಕೊಂಡು ಕೂತ ಅಂದ್ರೆ ಏನೋ ಒಂದು ಬೇರೆ ನಮ್ಮ ಕೆಲಸಗಳು ಏನೇನೋ ಬಾಕಿ ಇರುತ್ತೆ, ಏನೇನೋ ಯೋಚನೆ ಇರುತ್ತೆ, ಏನೇನೋ ವ್ಯವಸ್ಥೆಗಳಿರ್ತವೆ. ಅದರಿಂದ ನಮ್ಮನ್ನ ಆ ಕೆಲಸದಿಂದ ಎಂಗೇಜ್ ಮಾಡಿಕೊಂಡ್ರೆ ಆವಾಗ ಗುಣಗಳು ಎಷ್ಟು ಬೇರೆ ಬೇರೆ ರೀತಿಯಾದ ಪ್ರವೃತ್ತಿಯನ್ನ ತೋರಿಸಿದ್ರು ಕೂಡ ನಾವು ಅದರಿಂದ ಬಹಳ ಕೂಲ್ ಆಗಿ ಹೊರಗೆ ಬರ್ಲಿಕ್ಕಾಗತ್ತೆ. ಇಲ್ಲ ನಾವು ಸಿಟ್ಟು ಮಾಡ್ಕೊಂಡು ಅವರಿಗೂ ಬೈದು ಅಲ್ಲಿಂದ ಹೊರಡೋಣ ಅಂದ್ರೆ ಅಲ್ಲಿ ಅತಿಥಿಗಳೆಲ್ಲ ನಮಗೋಸ್ಕರ ಕಾಯ್ತಿರ್ತಾರೆ ಅಂತ, ಅಥವಾ ಇನ್ನೇನೋ ಒಂದು ಸಮಸ್ಯೆಯಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತನ, ಯಾರು ಗಾಡಿ ಇಟ್ಟು ಹೋದವನು ಹೋಗೇ ಬಿಟ್ಟಿದ್ದಾನೆ, ರಸ್ತೆ ಮಧ್ಯದಲ್ಲಿ ನಿಲ್ಸೋಗ್ಬಿಟ್ಟಿದ್ದಾನೆ, ಅವನಿಗೆ ಏನೋ ಹೊಟ್ಟೆ ಕೆಟ್ಟ ಹೋಗ್ಬಿಟ್ಟು ಓಡ್ಬಿಟ್ಟಿದ್ದಾನೆ, ಹೇಗೂ ಇನ್ ಕಾರ್ಯಕ್ರಮ ಆಗೋ ತನಕ ಯಾರು ಹೋಗಲ್ಲ ಅಂತ ಹೋಗಿದ್ದಾನೆ. ಅಲ್ಲಿ ಹೋದ್ರೆ ನೀರಿಲ್ಲ, ನೀರ್ ಹಾಕ್ಲಿಕ್ಕೆ ಯಜಮಾನ ಇಲ್ಲ. ಇಂಥದ್ ಕೆಲವೊಂದ್ ಸರ್ತಿ ಘಟನೆಗಳ ಒಂದಕ್ಕೊಂದು ಸಂಬಂಧಗಳನ್ನು ಗಮನಿಸಿದಾಗ ಆಶ್ಚರ್ಯ ಆಗುತ್ತೆ. ಯಾವತ್ತು ಒಂದು ಪರಿಸ್ಥಿತಿಯನ್ನ ನೋಡುವಾಗ ಆ ಕಡೆಯಿಂದ ಏನು ನಡೆದಿರಬಹುದು, ಏನು ಕಷ್ಟಗಳಾಗಿರಬಹುದು, ಯಾರೋ ಒಬ್ರು ಬರ್ಲಿಲ್ಲ, ಸರಿಯಾಗಿ ಉಪನ್ಯಾಸ ಮಾಡ್ಲಿಲ್ಲ, ಉಪನ್ಯಾಸ ಸಮಯವನ್ನು ಮೀರಿದ್ದಾರೆ ಅಂದಾಗ ಅವ್ನು ಬರುವ ದಾರಿಯಲ್ಲಿ ಏನಾಗಿರ್ಬಹುದು ಅಂತ ಯೋಚನೆ ಮಾಡಬಹುದು. ಆದ್ರೆ ಬಂದ ತಕ್ಷಣ ಎಷ್ಟೊತ್ತಿಂದ ನಾವು ಕಾಯ್ತಾ ಇದ್ದೀವಿ, ಹೌದು ನೀವು ಕಾಯ್ತಾ ಇದ್ದೀರಿ ಸರಿ, ಮೊನ್ನೆ ನಾನು ಇಲ್ಲಿಂದ ಹೋಗುವಾಗ ಸುಮಾರು ತಡ ಆಯ್ತು, ಅಲ್ಲಿ ವಯಸ್ಸಾದವರಿದ್ರು ಸತ್ಯ, ನನ್ ಹೋಗುವ ದಾರಿಯಲ್ಲಿ ಏನೋ ಆಕ್ಸಿಡೆಂಟ್ ಆಗಿ ಒಂದು 2 ನಿಮಿಷ ಮುಂಚೆ ಹೋಗಿದ್ರೆ ಆ ಜಾಗದಲ್ಲಿ ನಾನೇ ಇರ್ಬೇಕಿತ್ತು ಏನೋ. ಹಾಗೆ ಪರಿಸ್ಥಿತಿ ಏನೋ ರಸ್ತೆಯಲ್ಲಿ ಎಲ್ಲ ಕಡೆ ತೋಡಿ ಇಟ್ಬಿಟ್ಟಿದ್ದಾರೆ, ಯಾವ ರಸ್ತೆಯಲ್ಲೂ ಹೋಗ್ಲಿಕ್ಕೆ ಆಗಲ್ಲ. ಆಯ್ತು, ಅಲ್ಲಿ ಹೋದ್ಮೇಲೆ ಅವ್ರ ಇಂದಿಷ್ಟು ಅವರ ಬೇಸರನ್ನೆಲ್ಲ ಹೊರಗೆ ಹಾಕಿತ್ತು, ಎಲ್ಲ ಕೇಳಿಸ್ಕೊಡ್ಬೇಕಾಯ್ತು. ಯಾಕಂದ್ರೆ ಅವ್ರದ್ದು ಇನ್ನೇನೇನೋ ಇದಾದ್ಮೇಲಿನ ಘಟನೆಗಳ ಬಗ್ಗೆ ಅವ್ರಿಗೆ ಚಿಂತೆ, ಅವರಿಗೆ ಮಾತ್ರ ಚಿಂತೆ, ಕೆಲವರಿಗೆ ಊಟ ಚಿಂತೆ, ಕೆಲವರಿಗೆ ಮಕ್ಕಳು ಚಿಂತೆ, ಕೆಲವರಿಗೆ ಅಡಿಗೆ ಚಿಂತೆ, ಕೆಲವರಿಗೆ ಧಾರಾವಾಹಿಗಳ ಚಿಂತೆ, ಕೆಲವರಿಗೆ ಆಟದ ಚಿಂತೆ, ಕೆಲವರಿಗೆ ಏನೇನೋ ಇರುತ್ತೆ. ಎಲ್ಲ ಹೊರೆ ಹಾಕಿದ್ರು ಒಪ್ಕೊಳ್ಬೇಕು ಆಗ, ಯಾಕಂದ್ರೆ ಅವರಿಗೆ ಏನೇನೋ ಚಿಂತೆಯಿಂದಲೇ ಅಂದಿರ್ತಾರೆ. ಎಲ್ರು ಪ್ರತಿಯೊಂದಕ್ಕೆ ಪ್ರತಿಯಾದ ಉತ್ತರವನ್ನ ಕೊಡ್ತಾ ಹೋದ್ರೆ ಅದರಿಂದ ತಡ್ಕೊಳಿಕ್ ಆಗುದಿಲ್ಲ. ಉದಾಸೀನವ ದಾಸೀನ. ಆಗ ಆಯ್ತು, ಎಲ್ಲವನ್ನು ಸ್ವೀಕಾರ ಮಾಡಬೇಕು. ಗುಣೈರ್ಯೋನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವ ಯೋವತಿಷ್ಠತೆ ನೇಂಗತೆ. ಇಲ್ಲಿ ಆಚಾರ್ಯರ ಮಾತು ಉದಾಸೀನವತ್ ಇತ್ಯುಕ್ತೇಷ್ಟ ನ ಕೇವಲ ಉದಾಸೀನತ್ವಂ. ಕೇವಲ ಉದಾಸೀನನಾಗಿ ಇರುವುದು ಅಂತ ಅರ್ಥ ಅಲ್ಲ. ಉದಾಸೀನವತ್, ರಿಯಾಕ್ಟ್ ಆಗದಂತೆ, ಅಂದ್ರೆ ಸರಿಯಾದ ಸಮಸ್ಯೆ ಸರಿಯಾದ ವಿಷಯವನ್ನ ಗಮನಿಸಿದಾಗ ರಿಯಾಕ್ಟ್ ಆಗ್ಲೇಬೇಕು. ಏನೇ ಆದ್ರೂ ಪ್ರತಿಕ್ರಿಯಿಸಲ್ಲ ಅನ್ನೋದು ಮೂರ್ಖತನ. ಪ್ರತಿಕ್ರಿಯಿಸಬೇಕಾದಲ್ಲಿ ಪ್ರತಿಕ್ರಿಯಿಸಬೇಕಾಗುತ್ತೆ. ಅದಕ್ಕೆ ಕೇವಲ ಉದಾಸೀನತ್ವಂ ಉದಾಸೀನವತ್ ಇತ್ಯುಕ್ತೆ. ಕೇವಲ ಕೈ ಚೆಲ್ಲಿ ಬಿಡುದು, ನಂಗೇನ್ ಸಂಬಂಧ ಇಲ್ಲ ಅಂತಿರುವುದಲ್ಲ. ಸಂಬಂಧ ಇಲ್ಲದವರಂತೆ ಆ ಪ್ರಕರಣವನ್ನ ಸಂಬಂಧ ಇಲ್ಲದೆ ಇರುವಂತೆ ನಿಂತ್ರೆ ಮಾತ್ರ ನಾವು ಆ ಘಟನೆಯಿಂದ ಸ್ವಲ್ಪ ಪಾರಾಗಬಹುದು ಅಂತ ಅನ್ಸಿದ್ರೆ ಆವಾಗ ಹಾಗೆ ಬದುಕುದು. ನೇಂಗತೆ ಇತಿ ಉದಾಸೀನ ವೃತ್ತಿ ನಿಷೇಧ ಯೋವತಿಷ್ಠತಿ ನೇಂಗತೆ. ಕಂಪಿಸುವುದಿಲ್ಲ, ಸರ್ವಾರಂಭ ಪರಿತ್ಯಾಗಿ ಇದು ವಿಶೇಷ ಪ್ರಯೋಜನಾಪೇಕ್ಷೆಯಾಪಿ ನ ಅವೈಷ್ಣವಾರಂಭ ಇತಿ. ಸರಿ, ಏನಾಯ್ತು? ಅವತಿಷ್ಠತಿ ನೇಂಗತೆ.
ಚಟುವಟಿಕೆಯಿಂದ ಏನ್ ಕೆಲಸ ಮಾಡಬೇಕು ಅದನ್ನ ಮಾಡಬೇಕು, ಅದಕ್ಕೆ ತೀವ್ರವಾದ ಪ್ರತಿಕ್ರಿಯೆ ಕೊಡುವುದು ಅಲ್ಲ. ಆದ್ರೆ ಎಲ್ಲಿ ನಿರ್ವಹಣೆ ಮಾಡಬೇಕು ಅಲ್ಲಿ ಅದನ್ನ ಹಾಗೆ ನಿರ್ವಹಣೆ ಮಾಡಬೇಕು. ಯೋ ಅವತಿಷ್ಠತಿ ನೇಂಗತೆ ಸಮದುಃಖ ಸುಖ ಸ್ವಸ್ಥ. ಇಲ್ಲೊಂದು ಸರ್ವಾರಂಭ ಪರಿತ್ಯಾಗಿ ಅನ್ನುವ ಶಬ್ದವನ್ನ ಹಾಕಿದ್ರು. ಎಲ್ಲಿ ಹಾಕಿದ್ರು? ಮುಂದೆ ಬರುತ್ತಾ? ಸರ್ವಾರಂಭ ಪರಿತ್ಯಾಗಿ ಮುಂದಿನ ಶ್ಲೋಕದಲ್ಲಿದೆ. ಮಾನ ಅಪಮಾನ ಯೋಚಿತ. ಆಚಾರ್ಯರು ಇಲ್ಲಿ ಆ ತಾತ್ಪರ್ಯದ ಶ್ಲೋಕಗಳಿಗೆ ಅರ್ಥ ಹೇಳ್ತಿದ್ದಾರೆ. ಶ್ಲೋಕ ನೋಡಿ ಬಿಡೋಣ. ಸಮದುಃಖ ಸುಖ ಸ್ವಸ್ಥ. ಇದು ನೋಡಿದ್ದು ದುಃಖ ಮತ್ತು ಸುಖಗಳಲ್ಲಿ ಸಮಾನವಾಗಿ ತನ್ನಲ್ಲಿ ತಾನಿದ್ದು, ಅಂದ್ರೆ ತನ್ನ ಎಚ್ಚರ ಕಳ್ಕೊಳ್ಳದೆ ಅಂತ. ಸ್ವಸ್ಥ ಅಂದ್ರೆ ತುಂಬಾ ಒಳ್ಳೆ ಶಬ್ದ. ಸ್ವಸ್ಥ ಅಂದ್ರೆ ತನ್ನ ಎಚ್ಚರದಲ್ಲಿ ತಾನಿದ್ದು, ತನ್ನ ವ್ಯವಸ್ಥೆಯಲ್ಲಿ ತಾನು ಎಲ್ಲಿ ಕೂತಿರ್ಬೇಕಿತ್ತು ಅಲ್ಲೇ ಕೂರ್ಬೇಕು. ದೊಡ್ಡ ಏನೋ ಈಸಿ ಚೇರ್ ಇದೆ ಅಂತ ಹೇಳಿ ಅದ್ರ ಮೇಲೆ ದವಾರ್ ಅಂತ ಕೂತ್ಕೊಳ್ಳೋದಲ್ಲ. ನನ್ನ ಇನ್ನೊಂದು ಯಾವ್ದೋ ಮನೆಗೆ ಬಂದಾಗ ನನ್ನ ಇತಿಮಿತಿಯನ್ನು ನಾನು ಅರ್ಥ ಮಾಡ್ಕೊಳ್ಬೇಕು. ಹೋದ ತಕ್ಷಣ ನನ್ಗೇನು, ನಾನು ಎಲ್ಲಿ ಬೇಕಾದ್ರೂ ಕೂಡ್ಬೋದು. ಅಥವಾ ಯಾರೋ ದೊಡ್ಡವ್ರು ಬಂದಿರ್ತಾರೆ, ನಮ್ಮದೇ ಮನೆ ಇರ್ಬೋದು, ಆದ್ರೆ ಅವರಿಗೆ ಒಂದು ಸಣ್ಣ ಕೂತ್ಕೊಳ್ಳಿಕ್ಕೆ ಎಡೆಯ ಜಾಗ ಕೊಟ್ಟು ನಾವು ದೊಡ್ಡ ಹಾಸಿಗೆಯಲ್ಲಿ ಕೂತ್ಕೊಂಡು ಅವ್ರ ಹತ್ರ ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡು ಮಾತಾಡೋದಲ್ಲ. ಸ್ವಲ್ಪ ಪ್ರಜ್ಞೆಯಿಂದ ಕೂತಿರ್ಬೇಕು. ಅವರಿಗೆ ಚೆನ್ನಾಗಿರುವ ಆಸನ ಕೊಟ್ಟು ನಾವು ಹೇಗಿದ್ರು ಮುಂದೆ ಆ ಆಸನದಲ್ಲೇ ಕೂಡ್ಲಿಕ್ಕಿದೆ. ನಮ್ಮನೆ ಆಸನ, ನಾನ್ ಕೂಡದಿಂದ ಯಾರು ಕೊಡ? ಆಯ್ತಪ್ಪ, ನಿಮ್ಮನೆ ಆಸನ ಆಗಿದ್ರು ಕೂಡ ದೊಡ್ಡವರು ಬಂದಿದ್ದಾಗ, ಯೋಗ್ಯರು ಬಂದಿದ್ದಾಗ ಅವರಿಗೆ ಆಸನ ಬಿಟ್ಕೊಡ್ಬೇಕು. ಅವ್ರು ಹೋದ್ಮೇಲೆ 24 ಗಂಟೆ ನೀನೇ ತಾನೆ. ಆ ಸಮಯದಲ್ಲಿಯೂ ನಾನೇ ಕೊಡ್ಬೇಕು, ಅವ್ರ ಎದುರುಗಡೆ ನನ್ನ ದೊಡ್ಡಸ್ತಿಕೆಯನ್ನು ತೋರ್ಬೇಕು. ಕೆಲವರು ಹೀಗಿರ್ತಾರೆ. ಅವ್ರಿಗೆ ಏನು ಅಂದ್ರೆ ಕರ್ಸಿದ್ದಕ್ಕೆ ಏನು ಅಂದ್ರೆ ಅವ್ರನ್ನೊಂದ್ ಕಡೆ ಕೂಡಿಸಿದ್ದೀವಿ, ಅವರನ್ನ ಕಾಯಿಸಿದ್ರು ತೊಂದ್ರೆ ಇಲ್ಲ, 4-6 ಗಂಟೆ ಕಾಯಿಸಿದ್ರು ತೊಂದ್ರೆ ಇಲ್ಲ, ನಾವು ಕೊಡ್ತೀವಲ್ವಾ. ಕೆಲವೊಂದ್ಸತಿ ತುಂಬಾ ಕೆಲಸದ ಒತ್ತಡದಿಂದ ಮರೆತು ಹೋದ್ರೆ ಬೇರೆ ಪ್ರಶ್ನೆ. ಇಲ್ಲದೆ ಕೆಲವೊಂದ್ ಸರ್ತಿ ಅವರು ಸಿಕ್ಕಾಪಟ್ಟೆ ದರ್ಪ ತೋರಿಸುವಂತ ಪ್ರಸಂಗ ಬಂದಾಗ ಸ್ವಸ್ಥ ತನ್ನ ಅಸ್ತಿತ್ವವನ್ನು ತಾನು ಅರ್ಥ ಮಾಡಿಕೊಂಡು ಒಂದೋ ಅಲ್ಲಿಗೆ ಇನ್ನೊಂದ್ಸಲ ಹೋಗ್ಬಾರ್ದು. ಇಲ್ಲ ಸಾಧ್ಯ ಆದ್ರೆ ಅಲ್ಲಿಂದ ಯಾರಿಗೂ ಗಡಿಬಿಡಿ ಮಾಡದೆ, ಗಲಾಟೆ ಮಾಡದೆ ಮೌನವಾಗಿ ತನ್ನ ಅಸ್ತಿತ್ವವನ್ನು ಅರ್ಥ ಮಾಡಿಕೊಂಡು ಯಾವುದು ಎಲ್ಲಿ ಇರ್ಬಾರ್ದು ಅದು ಅಲ್ಲಿದ್ರೆ ಕಸ ತೊಟ್ಟಿಯಲ್ಲಿ ವಜ್ರ ಇರಬಾರ್ದು, ವಜ್ರದ ಪೇಟೆಯಲ್ಲಿ ಸಗಣಿ ಇರಬಾರ್ದು. ಇದು ಯಾವ್ದು ಎಲ್ಲಿರಬಾರ್ದು ಅದು ಕಸ ಅಷ್ಟೇ. ಆ ಪ್ರದೇಶಕ್ಕೆ ಅದು ಕಸ. ನೀವು ಕಸ ಅನ್ನೋ ಶಬ್ದದಿಂದ ಅರ್ಥ ಮಾಡ್ಕೊಳ್ಬೇಕಾದ್ದು ಅಲ್ಲಿ ಇರ್ಲಿಕ್ಕೆ ಅರ್ಹತೆ ಇಲ್ಲದ್ದು ಅಂತ. ಅದು ಕೆಟ್ಟದ್ದು ಒಳ್ಳೇದು ಅಂತಲ್ಲ. ಯಾಕೆಂದ್ರೆ ಕಸದಲ್ಲಿ ವಜ್ರವೂ ಇರುವುದು ಒಳ್ಳೇದಲ್ಲ, ಅದಕ್ಕೆ ಯೋಗ್ಯವಾದ ಜಾಗವೂ ಅಲ್ಲ. ಹಾಗೆ ಎಚ್ಚರದಿಂದ ವಸ್ತುವನ್ನ ನಿರೀಕ್ಷೆ ಮಾಡಬೇಕು, ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ಅದು ಹೇಳಿತು. ಸ್ವಸ್ಥ ತನ್ನ ಮಿತಿಯ ಅರಿವಿರಬೇಕು. ತಮಲೋಷ್ಟಾಶ್ಮಕಾಂಚನ, ಇದು ಆಗ್ಲೇ ಹೇಳಿದ ಹಾಗೆ ಕಲ್ಲು, ಮಣ್ಣು ಮತ್ತು ಲೋಹ ಅಥವಾ ಬಂಗಾರ, ಇಂಥದ್ದು ಯಾವುದೋ ಒಂದು, ಈ ಎಲ್ಲ ವಿಷಯದಲ್ಲೂ ಕೂಡ ಅದರ ಅದು ಏನೇ ಆದ್ರೂ ಕೊನೆಗೆ ಆಗೋದು ಮಣ್ಣೆ. ಇದರ ಅರಿವು ಅವನಿಗೆ ಇರುತ್ತೆ. ಯಾರು ಗುಣಗಳಿಂದ ಪ್ರಭಾವಿತನಾಗಿಲ್ವೋ ಅವನು ಈ ರೀತಿ ಇಲ್ಲಿಷ್ಟು ಹೇಳ್ತಾ ಇರೋದು. ಉದಾಸೀನ ಗುಣೈರೋನ ವಿಚಾಲತೆ ಗುಣವರ್ತಂತೆ ಇತ್ಯೇವ ಯೋಗತಿಷ್ಠತಿ ನೇಂಗತೆ ಸುಮದುಃಖ ಸುಖ ಸ್ವತ್ತಃ ಸಮಲೋಷ್ಟಾಶ್ಮಕಾಂಚನ ತುಲ್ಯ ಪ್ರಿಯಾ ಪ್ರಿಯೋ ಧೀರ ತುಲ್ಯ ನಿಂದಾತ್ಮತಂತಿ. ಇದಿಷ್ಟು ಕೂಡ ಗುಣಾತೀತನಾಗಿ, ಗುಣ ವಿಮುಕ್ತನಾಗಿ ಅಥವಾ ಗುಣದ ಪ್ರಭಾವಕ್ಕೆ ಒಳಗಾದರೂ ಕೂಡ ಅದರಿಂದ ವಿಕಾರಕ್ಕೊಳಗಾಗದೆ ಇರುವವನ ಲಕ್ಷಣವನ್ನ ಹೇಳಲಿಕ್ಕೆ ಹೊರಟದ್ದು. ತುಲ್ಯ ಪ್ರಿಯಾ ಪ್ರಿಯೋ ಧೀರ, ತನಗೆ ಪ್ರಿಯವಾದದ್ ನಡೀತು ಆಗ್ಲೂ ಆನಂದವಾಗಿ ಅಂದ್ರೆ ಸಮಾಧಾನವಾಗಿ ಇದ್ದ, ಅಪ್ರಿಯವಾದದ್ದು ನಡೀತು ಆಗ್ಲೂ ಸಮಾಧಾನವಾಗಿ. ತುಲ್ಯ ಪ್ರಿಯ ಅಪ್ರಿಯ ಹೇಳುದು ಸುಲಭ, ಆದರೆ
ಅನುಭವಿಸುವುದು ಕಷ್ಟ. ಅದು ಸತ್ಯ, ಏನ್ ಮಾಡ್ಲಿಕ್ಕೆ ಆಗಲ್ಲ ಕೆಲವೆಲ್ಲ. ಅಂದ್ರೆ ನಾವು ಗುಣಗಳನ್ನು ಮೀರಬೇಕು ಅಂತಿದ್ರೆ ಆ ಪ್ರಯತ್ನ ಮಾಡ್ಬೇಕು. ಮೀರುವುದು ಬೇಕಾಗಿಲ್ಲ, ನಾವಿರುದೇ ಹೀಗೆ ನಮ್ತನನೇ ಉಳಿಸ್ಕೊಳ್ಬೇಕು ಅನ್ನೋ ತರ ಯೋಚನೆ ಮಾಡುವಾಗ ಅವ್ರಿಗೆ ಅದು ಅಲ್ಲಿ ತನಕ ಅರ್ಥ ಆಗಲ್ಲ. ಕೆಲವೊಂದ್ಸತಿ ಏನು ಅಂದ್ರೆ ಕಾನ್ಸೆಪ್ಟ್ ತಲೆಯೊಳಗೆ ಹೋಗುದೇ ಕಷ್ಟ. ಅದಕ್ಕೂ ಒಂದು ಸಿದ್ಧತೆ ಬೇಕು, ಭಗವಂತನ ಗುರುಗಳ ಅನುಗ್ರಹ ಬೇಕು. ಇಲ್ಲ ಅಂದ್ರೆ ಇದು ಹೇಗ್ ಸಾಧ್ಯ? ಕಲ್ಲನ್ನು ಮತ್ತೆ ಬಂಗಾರವನ್ನು ಒಂದೇ ತರ ನೋಡ್ಲಿಕ್ಕೆ ಆಗತ್ತಾ? ತುಂಬಾ ಕಷ್ಟ. ಅರ್ಥ ಮಾಡಿಸೋದು ಕಷ್ಟ. ಪುರಂದರದಾಸರ ಬದುಕಿನ ಚಿತ್ರಣವೊಂದನ್ನು ಹಾಗೆ ಹೇಳ್ತಾರೆ. ಅವರು ಮೊದ್ಲು ಮುತ್ತು ವ್ಯಾಪಾರ ಮಾಡ್ತಾ ಇದ್ದವರು, ಆಮೇಲೂ ಮುತ್ತು ವ್ಯಾಪಾರ ಮಾಡಿದ್ರು. ಆದ್ರೆ ಆಗ ಅವರ ಮುತ್ತು ಭಗವನ್ ನಾಮಸ್ಮರಣೆ. ಮೊದಲು ಕಲ್ಲು ಮಣ್ಣಿನ ವ್ಯವಸ್ಥೆ ಇತ್ತು. ಆದ್ರೆ ಅವರಿಗೆ ಭಗವತ್ ಪ್ರಜ್ಞೆ ಜಾಗೃತವಾದ ಮೇಲೆ ಅವರ ಮನೆಯ ಅಂಗಳದ ಮುಂದೆ ಕಲ್ಲು ಮುತ್ತು ಎರಡು ಒಟ್ಟಿಗೆ ಬಿದ್ದಿದ್ರೆ ಎರಡು ಒಂದೇ ತರ ಕಾಣಿಸ್ತಿದೆ, ಹೆಚ್ಚೇನು ವ್ಯತ್ಯಾಸ ಕಾಣಿಸ್ತಿರ್ಲಿಲ್ಲ. ಅಂದ್ರೆ ವಸ್ತುಗಳಲ್ಲಿ ವ್ಯತ್ಯಾಸ ಇದೆ, ಆದ್ರೆ ವಸ್ತುಗಳಲ್ಲಿ ಬೆಲೆ ಜಾಸ್ತಿ ಕೊಡ್ಬೇಕಾದದ್ದು ಇದು, ಬೆಲೆ ಕಮ್ಮಿ ಕೊಡ್ಬೇಕಾದದ್ದು ಅಂತ ಅನ್ನಿಸ್ತಿರ್ಲಿಲ್ಲ. ಅದಕ್ಕೆ ಬೆಲೆ ಇರ್ಬೋದು, ಆದ್ರೆ ನಾವು ಕೊಡ್ಬೇಕಾದದ್ದು ನಮ್ಗೆ ಅದು ಎರಡು ಒಂದೇ ತರ ಅನ್ನುವ ರೀತಿಯಲ್ಲಿ ಅವರು ಬದುಕಿದ್ದು ಅಂತ ಅವರ ಕಥೆಯನ್ನ ಹೇಳ್ತಾರೆ. ಅದು ನಡೆದಿದ್ಯೋ ನಡೆದಿಲ್ವೋ ಅನ್ನೋದಕ್ಕಿಂತ ಹೆಚ್ಚು ಅನುಷ್ಠೇಯವೋ ಅನುಷ್ಠೇಯವಲ್ವೋ ಅನ್ನೋದು ಮುಖ್ಯ. ಅನುಷ್ಠೇಯ ಅಂತೂ ಹೌದು. ಆ ಹಿನ್ನೆಲೆಯಲ್ಲಿ ತುಲ್ಯ ಪ್ರಿಯೋ ಧೀರ. ಯಾಕೆ ಅವನು ಆಗಿರ್ತಾನೆ ಅಂದ್ರೆ ತಿಳುವಳಿಕೆಯಿಂದ ಘಟನೆಗಳನ್ನ ನಿರ್ಣಯಿಸ್ತಾನೆ. ತುಲ್ಯ ನಿಂದಾ ಆತ್ಮ ಸಂಸ್ತುತಿ. ಚೆನ್ನಾಗಿ ಬೈತಾರೆ, ತಗೋ ಒಂದಿಷ್ಟು ಕೊಳೆ ಹೋಯ್ತು ಅಂತ ಅನ್ಕೋ. ನಿನ್ ಬಗ್ಗೆ ಇನ್ಯಾರು ಮೂರನೇವನು ಬೈಯುವುದರ ಬದಲು ನಿಮ್ಮವನೇ ಯಾರೋ ಬೈದ ಅಂದ್ರೆ ಖುಷಿ ಪಡು. ಕೆಲವೊಮ್ಮೆ ಬೇಜಾರಾಗುವುದು ನಮ್ಗೆ, ನಮ್ಮವರೇ ಹೀಗೆ ಮಾಡುದು ಅಂದ್ರೆ ಹೇಗೆ ಅಂತ. ಕೆಲವೊಂದ್ಸತಿ ಅದು ಲಾಭವೇ. ಇನ್ಯಾವುದೋ ವ್ಯಕ್ತಿಗಳಿಂದ ನಮಗೆ ಆಗುವ ಅವಮಾನ ನಮ್ಮವರಿಂದಲೇ ಆದಾಗ ಸರಿ, ಒಂದು ಅವರ ಸ್ವಭಾವ ಗೊತ್ತಾಯ್ತು. ಎರಡನೇದು ಇಲ್ಲೇ ಮುಗ್ದೋಯ್ತು. ಅಥವಾ ಅವನು ಇನ್ನೂ ಬೈತಾ ಇದ್ದಾನೆ ಅಂದ್ರೆ ಯಾರ್ಯಾರ ಹತ್ರನೂ ಇರ್ಬೇಕಾದ್ದೆಲ್ಲ ಇಲ್ಲೇ ಖರ್ಚಾಗಿ ಹೋಯ್ತು ಅಂತ ಸಹಜವಾಗಿ ಅದನ್ನು ಸ್ವೀಕರಿಸುವಂತಹ ತುಲ್ಯ ನಿಂದಾ ಆತ್ಮ ಸಂಸ್ತುತಿ. ತನ್ನ ಬಗ್ಗೆ ತುಂಬಾ ಹೊಗಳ್ತಾ ಇದ್ದಾರೆ ಅಂತಂದಾಗ್ಲೂ ತುಲ್ಯ, ತಲೆಕೆಡಿಸಿಕೊಳ್ಳದೆ ಯಥಾವತ್ತಾಗಿ ಅದನ್ನ ಸ್ವೀಕರಿಸುವಂತಹ ಮನಸ್ಥಿತಿ ಇದ್ದವನು ಅಂತ ಆದಾಗ ಅವನು ಗುಣಾತೀತ. ಈಗ ಮುಂದಿನ ಮಾತು, ಮಾನಾಪಮಾನಯೋಸ್ತುಲ್ಯ ತುಲ್ಯೋ ಮಿತ್ರಾರಿ ಪಕ್ಷಯೋ. ಯಾಕೆ ಇಷ್ಟೆಲ್ಲ ಬಿಡಿಸಿ ಹೇಳ್ತಿದ್ದಾರೆ ಅಂದ್ರೆ, ಹೌದು ನೀವು ಆತರ ಇದ್ರೆ ಸಾಕು ಅಂತ ಹೇಳಿದ್ರೆ, ಆದ್ರೆ ಇದರಲ್ಲಿ ಹೀಗಿರ್ಬೇಕು ಅಂತ ಹೇಳಿರ್ಲಿಲ್ಲ ಅಂತ ಕೃಷ್ಣನನ್ನ ನಾಳೆ ಆಕ್ಷೇಪ ಮಾಡ್ತಾರೆ. ನೀವು ಹೊಗಳಿದಾಗ ಬೈದಾಗ ಸರಿ ಇರ್ಬೇಕು ಅಂತ ಹೇಳಿದ್ರೆ, ಆದ್ರೆ ಹೊಗಳಿಲ್ಲ ಬೈಲಿಲ್ಲ, ಆದ್ರೆ ಸಭೆಯಲ್ಲಿ ನಮ್ಗೆ ಸ್ಟೇಜ್ ಅಲ್ಲಿ ಮೂಲೆ ತಗೊಂಡೋಗಿ ಹಾಕಿದ್ರು ನಮ್ ಕುರ್ಚಿನ, ಅದು ಮಾನ ಅಪಮಾನ. ಅಥವಾ ಆಶ್ಚರ್ಯವಾಗಿತ್ತು, ನಾವೆಲ್ಲ ಕೆಳಗೆ ಕೂತಿರ್ತೇವೆ ಅಂತ ಅನ್ಕೊಂಡಿದ್ವಿ, ನೋಡಿದ್ರೆ ಸ್ಟೇಜಿಗೆ ಮೇಲೆ ಕರೆದು ಬಿಟ್ರು. ಮಾನ ಒಂದ್ಸರ್ತಿ ಮಾನ ಆಗತ್ತೆ, ಇನ್ನೊಂದ್ಸರ್ತಿ ಅಪಮಾನ ಆಗತ್ತೆ. ಯಾವುದು ಶಾಶ್ವತ ಅಲ್ಲ. ಮಾನ ಆದಾಗ್ಲೂ ಮನಸ್ಸು ಹಾಗೆ ಇರಬೇಕು, ಅಪಮಾನ ಆದಾಗ್ಲೂ ಮನಸ್ಸು ಹಾಗೆ ಇರಬೇಕು. ಯಾಕೆಂದ್ರೆ ಕೆಲವರಿಗೆ ದಕ್ಷನಿಗೆ ಅಪಮಾನ ಮಾಡಬೇಕು ಅಂತ ಇದ್ದೇ ಅವನನ್ನ ಕರೀಲಿಲ್ಲ. ರುದ್ರದೇವ್ರು ನನ್ನ ಕರೆದ ಇದ್ರೆ ಒಳ್ಳೇದಾಯ್ತು ಅಂತ. ಇದು ರುದ್ರದೇವರಿಂದ ನಾವು ತಿಳ್ಕೊಳ್ಬೇಕಾದದ್ದು ಮಾನ ಅಪಮಾನ ತುಲ್ಯ. ಆದ್ರೆ ಯಾವಾಗ ಅದು ತನ್ನ ಮಗಳ ವಿಷಯದಲ್ಲೂ ಅಪ್ಪನಾಗಿ ನಡ್ಕೊಳ್ಬೇಕಾದನ್ನ ನಡ್ಕೊಳ್ಳಿಲ್ಲ ಅಂದಾಗ ಶಿಕ್ಷೆ ಕೊಡುವ ದೃಷ್ಟಿಯಿಂದ ಕೋಪಗೊಂಡ ಹೊರತು ವ್ಯಕ್ತಿಗತವಾಗಿ ಯಾವತ್ತೂ ಕೂಡ ರುದ್ರದೇವ ಆ ಘಟನೆ, ಯಾಕೆಂದ್ರೆ ಅದು ಸಭೆಯಲ್ಲೇ ಆಗ್ಬೇಕಿತ್ತು ಅಂತ ಸಿಟ್ಟು, ಸಭೆಯಲ್ಲೇ ಎಲ್ಲರ ಮುಂದೆ ಬೈದು ಹೋದದ್ದು ಅಲ್ಲ. ಆಮೇಲೆ ಗೊತ್ತಾಯ್ತು ಅಂದ್ರೆ ಗೊತ್ತಾಯ್ತಲ್ವಾ, ಗೊತ್ತಾದ್ಮೇಲೆ ಆದ್ರೂ ಏನಾದ್ರೂ ಬೈಬೋದಿತ್ತು, ಬೈಲಿಲ್ಲ. ಹಾಗಾಗಿ ಅಂತಹದ್ದೊಂದು ವಿಶಿಷ್ಟವಾದ ವ್ಯಕ್ತಿತ್ವವನ್ನ ಹೊಂದಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ತುಲ್ಯೋ ಮಿತ್ರಾರಿ ಪಕ್ಷಯೋ. ಧರ್ಮರಾಜನಿಗೆ ಮಿತ್ರರಲ್ಲೂ ಅರಿಪಕ್ಷದಲ್ಲೂ ಹೆಚ್ಚು ವ್ಯತ್ಯಾಸ ಇರಲಿಲ್ಲ. ಮನುಷ್ಯರು ಅಂತಷ್ಟೇ. ತಪ್ಪು ಮಾಡಿದಾಗ ಶಿಕ್ಷಿಸುವುದು ಬೇರೆ, ಆದ್ರೆ ಮನುಷ್ಯನಾಗಿ ಅವನಿಗೆ ಕೊಡಬೇಕಾದ ಗೌರವವನ್ನು ಕೊಟ್ಟು ಕನಿಷ್ಠ ಮಟ್ಟದಲ್ಲಿ ಆತ ಬದಲಾಗುವವನು ಅಂತಾದಾಗ ಅದಕ್ಕೆ ಬೇಕಿರುವ ದಾರಿಯನ್ನ ಎದುರುಗಡೆ ಇಟ್ಟು ಕರ್ಕೊಂಡು ಹೋಗುವಂತಹ ಸುಸ್ಥಿತಿ ಇರುವವನು ಅಂತ ಆದ್ರೆ ಅವನು ತುಲ್ಯೋ ಮಿತ್ರಾರಿ ಪಕ್ಷಯೋ. ಸರ್ವಾರಂಭ ಪರಿತ್ಯಾಗಿ. ಆರಂಭ ಅಂದ್ರೆ ಕರ್ಮ, ಪ್ರಯತ್ನ ಪೂರ್ವಕವಾಗಿ ಮಾಡುವಂತಹ ಕರ್ಮ.
ಎಲ್ಲಾ ಅದು ಸಾಮಾನ್ಯವಾಗಿ ಕರ್ಮ ಅಂತಂದಾಗ ಅದು ಗಂಟು ಬೀಳುವಂತದ್ದೇ ಆಗಿರುತ್ತೆ. ಅದಕ್ಕೆ ಅವರು ಸರ್ವಾರಂಭ ಪರಿತ್ಯಾಗಿ ಅಂತ ಶಬ್ದ ಬಳಸಿದ್ರು. ಅಂದ್ರೆ ಎಲ್ಲವನ್ನು ತ್ಯಾಗ ಮಾಡಿ ಹೋಗ್ಬೇಕು ಅನ್ನೋ ತರ. ಇಲ್ಲಿ ಸ್ವಲ್ಪ ಡೌಟ್ ಬರುತ್ತೆ, ಎಲ್ಲಾ ಕರ್ಮಗಳನ್ನು ಬಿಡುವುದು ಅಂದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನೋದು ಇದೇ ತರದ ಮಾತು ಬರುತ್ತೆ. ಏನು ಸರ್ವಾರಂಭ ಪರಿತ್ಯಾಗಿ ಇದ್ರೆ ವಿಶೇಷ ಪ್ರಯೋಜನಾಪೇಕ್ಷೆಯ ಅಪಿ ನ ಅವೈಷ್ಣವ ಆರಂಭ ಇತಿ. ಏನೋ ಒಂದು ಕೆಲಸ ಮಾಡಿದ್ರೆ ಸಿಕ್ಕಾಪಟ್ಟೆ ವಿಶೇಷ ಪ್ರಯೋಜನ ಸಿಗುತ್ತೆ, ಲಕ್ಷೋಪಲಕ್ಷ ಕೋಟ್ಯಂತರ ಒಂದು ಆಸ್ತಿಯೋ ಅಥವಾ ಸಂಪತ್ತೋ ಅವನಿಗೆ ಬರುತ್ತೆ. ಆದ್ರೆ ಅದಕ್ಕೆ ಮಾಡಬೇಕಾದ ಕೆಲಸ ಏನು ಅಂದ್ರೆ ಭಗವಂತನಿಗೆ ವಿರುದ್ಧವಾದ ಕೆಲಸ ಮಾಡಬೇಕು. ಯಾರಿಗೋ ಮೋಸದಲ್ಲಿ ಸೈನ್ ಹಾಕಿಸ್ಕೊಂಡ್ಬರ್ಬೇಕು, ಅಥವಾ ಅವನ ಯಾವುದು ಒಂದು ದೌರ್ಬಲ್ಯವನ್ನ ಎತ್ತಿ ಹಿಡಿಬೇಕು. ಅದಕ್ಕೋಸ್ಕರ ಅವನಿಗೆ ಆ ದೌರ್ಬಲ್ಯದ ಕೀ ಪಾಯಿಂಟ್ ಅನ್ನ ಒತ್ತಿ ಅವನ ದೌರ್ಬಲ್ಯ ತೋರಿದಾಗ ಅವನನ್ನ ಹಿಡ್ಕೊಳ್ಬೇಕು ಅನ್ನೋ ಈ ತರದ ಯಾವುದೋ ಒಂದು ಕೆಟ್ಟ ಪ್ರವೃತ್ತಿಯನ್ನ ಮಾಡಿ ಆ ಸಂಪತ್ತನ್ನ ನಾವು ಪಡಿಬೇಕು ಅಂತ ಅನ್ನೋ ಪ್ರಸಂಗ ಬಂದಾಗ ಹೇಳಿದ್ರು ಬೇಡ, ಸರ್ವ ಆರಂಭ ಪರಿತ್ಯಾಗಿ, ಭಗವಂತನಿಗೆ ವಿರುದ್ಧವಾದ ಯಾವುದೇ ಕೆಲಸವನ್ನು ಕೂಡ ಎಷ್ಟು ದೊಡ್ಡ ಪ್ರಯೋಜನ ಇದ್ರೂ ಕೂಡ ಪಡೀಲಿಕ್ಕೆ ಹೋಗುವುದು ಮೂರ್ಖತನ, ಅದು ತಪ್ಪು, ಬೇಡ, ಆ ಪರಿಸ್ಥಿತಿಯನ್ನ ತಂದ್ಕೋಬೇಡಿ. ಕೃಷ್ಣ ಹೇಳುವ ಮಾತು. ಸರ್ವಾರಂಭ ಪರಿತ್ಯಾಗಿ ಅಂತ ಶಬ್ದ ಹಾಕಿದ ಆಚಾರ್ಯರು ಬಿಡಿಸಿ ಹೇಳದೇ ಇದ್ರೆ ಇದರ ಅರ್ಥ ಇಷ್ಟು ಸ್ಪಷ್ಟ ಆಗುದಿಲ್ಲ. ಆಚಾರ್ಯ ಸರ್ವಾರಂಭ ನಾವು ಹೇಳುದಿಲ್ಲ ನೀ ಎಲ್ಲ ಬಿಟ್ಟು ಬಾ, ಎಲ್ಲ ಬಿಟ್ಟು ಬಾ ಅಂದ್ರೆ ಅಪ್ಪ ಅಮ್ಮನನ್ನ, ಮನೆ, ತಮ್ಮ ತಂಗಿ, ಅಣ್ಣ ಇವರನ್ನೆಲ್ಲ ಬಿಟ್ಟು ಬಾ ಅಂತ ಅರ್ಥ ಅಲ್ಲ. ಎಲ್ಲ ಬಿಟ್ಟು ಬಾ ಅಂದ್ರೆ ಟೆನ್ಷನ್ ಬಿಟ್ಟು ಬಾ, ನೀನ್ ಎಲ್ಲ ಆಲೋಚನೆಗಳನ್ನ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ಬಾ. ಅಂದ್ರೆ ನಾವೆಷ್ಟೋ ಸರ್ತಿ ನೀನ್ ಎಲ್ಲ ಬಿಟ್ಟು ಬಾ ಅಂತ ಹೇಳುವಾಗ ಅವನು ಯಾವ್ದೋ ದುಶ್ಚಟದಲ್ಲಿ ಬಿದ್ದವನಾಗಿದ್ದ, ಆ ದುಶ್ಚಟ ಬಿಟ್ಟು ಬಾ ಅಂತ ಅರ್ಥ. ಅಥವಾ ಯಾವುದೋ ಒಂದು ವ್ಯಕ್ತಿಯನ್ನು ಸಿಕ್ಕಾಪಟ್ಟೆ ಮೋಹಕ್ಕೆ ಒಳಗಾಗಿ ಹಚ್ಚಿಕೊಂಡು ಒದ್ದಾಡ್ತ, ನೀನ್ ಅದನ್ನ ಮೊದ್ಲು ಬಿಟ್ಟು ಬಾ, ಅದೆಲ್ಲ ಬಿಟ್ಟು ಬಾ. ಅದೆಲ್ಲ ಅನ್ನೋ ಶಬ್ದದ ಅರ್ಥ ಬೇಡವಾದದ್ದೆಲ್ಲ ಅಂತ ಅರ್ಥ. ಹಾಗೆ ಭಗವತ್ ಪ್ರಯೋಜಕವಲ್ಲದ ಕರ್ಮಗಳು, ಭಗವಂತನ ಪ್ರಜ್ಞೆಯನ್ನು ಮರೆಸುವಂತಹ ಕರ್ಮಗಳು, ಅದು ಮೊದ್ಲು ಒಂದು ಶುರುವಾದ್ರೆ ಅದು ಆಮೇಲೆ ಅದರ ಪರಂಪರೆ ಸಿಕ್ಕಾಪಟ್ಟೆ ದೊಡ್ಡ ಆಕ್ರಮಣವನ್ನು ಉಂಟು ಮಾಡುತ್ತೆ, ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಯಾವುದೇ ರೀತಿಯ ವ್ಯವಸ್ಥೆಯ ಮಧ್ಯದಲ್ಲಿ ನಮಗೆ ಏನಾದ್ರೂ ಬದಲಾವಣೆ ಆಗತ್ತೆ ಅಂತ ಅನ್ನಿಸಿದಾಗ ಅದು ನಮ್ಮ ಮೂಲಭೂತವಾದಂತಹ ಶಕ್ತಿಯನ್ನ ಬದಿಗೊತ್ತುತ್ತಾ ಇದೆ ಅಂದ್ರೆ ಅದನ್ನ ಯಾವತ್ತೂ ಕೈಗೆತ್ತಿಕೊಳ್ಳಿಕ್ ಹೋಗ್ಬಾರದು. ಅಂತಹದ್ದನ್ನೆಲ್ಲ, ಅಂತ ಆರಂಭಗಳನ್ನ, ಪ್ರವೃತ್ತಿಗಳನ್ನ ಪರಿತ್ಯಾಗಿ ಪೂರ್ಣ ಪ್ರಮಾಣದಲ್ಲಿ ಬಿಟ್ಟು ಹೊರಗೆ ಬರಬೇಕು. ಅದಕ್ಕೆ ಆ ಪರಿತ್ಯಾಗಿ ಶಬ್ದವನ್ನೇ ಬಿಡಿಸಿ ಹೇಳಿದ್ದು ವಿಶೇಷ ಪ್ರಯೋಜನಾಪೇಕ್ಷೆಯ ಅಪಿ. ನಿಮ್ಗದು ದೊಡ್ಡ ಪ್ರಯೋಜನ ಕೊಡ್ತಾ ಇದೆ ಅಂತ ಅನ್ನಿಸ್ಬೋದು. ನೀವೊಂದು ದೇವಸ್ಥಾನ ಕಿತ್ತಾಕ್ಲಿಕ್ಕೆ ಒಂದು ಸೈನ್ ಹಾಕಿ ಅಷ್ಟೇ ನಿಮ್ಮನ್ನು MLA ಮಾಡ್ತೇನೆ, ಉಳಿದಿದ್ದೆಲ್ಲ ಆಮೇಲೆ ಮಾಡಿ. ಅದು ಬಹಳ ಪ್ರಾಚೀನ ಮತ್ತೆ ಬಹಳ ಜನರ ನಂಬಿಕೆಯ ಜಾಗ, ದ್ರೋಹ ಅಂತ ಅನ್ಸುತ್ತೆ. ನೀವು ಇದೊಂದು ಮಾಡಿದ್ರೆ ನಿಮ್ಗೆ ದೊಡ್ಡ ಪೋಸ್ಟ್ ಅಲ್ಲಿ ನಾವು ಕೂಡಿಸ್ತೇವೆ. ಇವನಿಗೆ ಒಂದ್ ಸಣ್ಣ ದೇವಸ್ಥಾನ ಇಲ್ಲ, ಆಮೇಲೆ 2 ದೇವಸ್ಥಾನ ಕಟ್ಟಿಸ್ತೇನೆ ನಾನು ಅದಾದ್ಮೇಲೆ. ಹೇಳುವಾಗ ಶುರುವಿಗೆ ಹಾಗೆ ಹೇಳುದು, ಆಮೇಲೆ ಅದು ಕಟ್ಲಿಕ್ಕೆ ಅವಕಾಶವೇ ಆಗುದಿಲ್ಲ. ಯಾಕಂದ್ರೆ ನಾಳೆ ಇನ್ನೊಂದು ಅದಕ್ಕಿಂತ ಮೇಲಿನ ಇವನದೊಂದು ಜುಟ್ಟು ಅವ್ರ ಕೈಲಿ ಬಂದಿರುತ್ತೆ, ಅಥವಾ ಇವನಿನ್ನೇನೋ ಮಾಡಿದ ಆ ಅವ್ಯವಸ್ಥೆಗಳಿಗೆ ಅದು ವಿರುದ್ಧವಾಗಿ ನಿಂತಿರುತ್ತೆ. ಅವತ್ತು ಹೊಡೆದಾಕಿ ಈಗ ಕಟ್ಲಿಕ್ಕೆ ಬಂದ ಅಂತಾನು ಬೈತಾರೆ ನಾಳೆ. ಆದ್ರಿಂದ ಯಾವುದೇ ಒಂದು ಕೆಲಸ ಮಾಡುವ ಮುಂಚೆ ಭಗವಂತನ ಆಲೋಚನೆಗೆ, ಚಿಂತನೆಗೆ ವಿರುದ್ಧವಾದದ್ದನ್ನ ಮಾಡ್ತಾನೆ ಅಂತಂದ್ರೆ 10 ಸಲ ಆಲೋಚನೆ ಮಾಡಬೇಕು. ಅದರಿಂದಾಗಿ ಅದನ್ನು ತ್ಯಾಗ ಮಾಡುವುದೇ ಒಳ್ಳೇದು. ಗುಣಾತೀತಸ್ಸ ಉಚ್ಯತೆ. ಇಂಥವನು ತ್ರಿಗುಣಾತೀತ, ಗುಣಗಳಿಂದ ಹೊರಕ್ಕೆ ಬರಲಿಕ್ಕೆ ಸಾಧ್ಯ ಇರುವವ ಅನ್ನುವ ಅರ್ಥವನ್ನ ಅದು ಹೇಳುತ್ತೆ ಅಂತ ನಾವು ಈ ಪದ್ಯದಲ್ಲಿ ನೋಡಿದ್ವಿ. ತುಲ್ಯಾರ್ಥತ್ವ ಪುರಸ್ತ. ಈ ತುಲ್ಯ ಶಬ್ದದ ಅರ್ಥವನ್ನ ಸಮಾನವಾಗಿ ನೋಡ್ಬೇಕು ಅಂತಂದ್ರೆ ಸುಮ್ನೆ ಅದರ ಮೇಲೆ ಒಂದೇ ತರ ದೃಷ್ಟಿ ಇಡಬೇಕು ಅಂತ ಅರ್ಥ ಅಲ್ಲ. ಎಷ್ಟಕ್ಕೆ ಯಾವುದಕ್ಕೆ ಗೌರವ ಕೊಡಬೇಕೋ ಅಷ್ಟಕ್ಕೆ ಆ ಗೌರವವನ್ನು ಕೊಟ್ಕೊಂಡು ಬದುಕಬೇಕು ಅನ್ನೋದರ್ಥ. ಅಲ್ಲಿ ವ್ಯಕ್ತಿಗತವಾಗಿ ಯಾವುದೇ ರೀತಿಯಾದ ದ್ವೇಷವಾಗಲಿ, ಅಸೂಯವಾಗಲಿ, ಆಸೆ ಆಗಲಿ, ಮೋಹವಾಗಲಿ
ಕಿರಿಕಿರಿ ಮಾಡಿಕೊಳ್ಳದೆ ಬದುಕಬೇಕು ಅನ್ನೋದು ಅದರ ಒಟ್ಟು ತಾತ್ಪರ್ಯ. ಮತ್ತೆ ನಾಳೆ ಮುಂದಿನ ಲೋಕಗಳ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.